ತಗೊಂಡಿದ್ದೆ. ಓಕೆನಾ? ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕು ಗ್ರಾಮೀಣ ಭಾಗದಲ್ಲಿ ಪಡಗೋಡು ಪಂಚಾಯಿತಿ ಹಿರಿಳೆ ಗ್ರಾಮದಲ್ಲಿ ಬಡಗಿ ತಿಮ್ಮಪ್ಪ ಅಂತಕ್ಕಂಥ ನಮ್ಮ ರೈತರು ಒಂದು ಅರ್ಧ ಎಕರೆಯಲ್ಲಿ ಬೆಳೆದಿರ್ತಕ್ಕಂಥ ಶುಂಠಿ ಬೆಳೆಯನ್ನು ಅರಣ್ಯ ಇಲಾಖೆಯ ಕೆಲವು ನೌಕರರು ಹೋಗಿ ಅದನ್ನು ನಾಶಪಡಿಸಿ ಬಂದಿರತಕ್ಕಂಥದ್ದು ಅತ್ಯಂತ ನೋವಿನ ಸಂಗತಿ. ನಾವು ಈ ವಿಚಾರ ತಿಳಿದು ಈಗಾಗಲೇ ಪೊಲೀಸ್ ದೂರನ್ನು ಕೊಡಿಸಿದ್ದೇವೆ. ಸಾಗರದಲ್ಲಿ ಇಂಥ ನೀಚ ಕೃತ್ಯಗಳು ಪದೇ 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 ರೈತರ ಮೇಲೆ ನಡೀತಾ ಇರ್ತಕ್ಕಂಥದ್ದು. ಈ ರೀತಿಯ ದೌರ್ಜನ್ಯವನ್ನು ಸಾಗರದ ರೈತರು ಅವಾಗ ಹಂತ ಹಂತವಾಗಿ ಈ ಆಡಳಿತದಿಂದ ಅನುಭವಿಸ್ತಾ ಇರ್ತಕ್ಕಂಥದ್ದು ಇದೇನು ಹೊಸದಲ್ಲ. ಆದರೆ ಇಷ್ಟು ನೀಚ ಮಟ್ಟಕ್ಕೆ ಇವತ್ತೊಂದು ಬೆಳೆಯನ್ನು ಇವತ್ತು ಅದು ಫಾರೆಸ್ಟ್ ಲ್ಯಾಂಡು, ಅದು ಇನ್ಯಾವುದೇ ಲ್ಯಾಂಡು, ಕಂದಾಯ ಭೂಮಿನೋ ಯಾವುದೇ ಭೂಮಿ ಆಗಿದ್ರೂ ಕೂಡ ಆ ಭೂಮಿಯನ್ನು ವಶಪಡಿಸ್ಕೊಳ್ಳೋದಕ್ಕೆ ರೈತರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು ಅಥವಾ ನೋಟಿಸ್ ಕೊಡ್ತಕ್ಕಂಥದ್ದು ಆ ಥರದ್ದು ಏನಾದರೂ ಕ್ರಮಗಳಾಗಿದೆಯಾ ಅಂದರೆ ಅದೇನೂ ಇಲ್ಲ. ಈ 2 ದಿವಸದ ಹಿಂದೆ ಇವರು ಗಾರ್ಡು ಮತ್ತು ಇನ್ನೊಬ್ಬ ವಾಚರ್ ಇಬ್ಬರು ಬಂದು ಇವರಿಗೆ ಬೆಳೆಯನ್ನು ಕಿತ್ಕೊಳ್ಬೇಕು, ಇಲ್ಲಾಂದ್ರೆ ನಾವೇ ಕೀಳ್ತೀವಿ ಅಂತ ಹೇಳಿ ಬೆದರಿಸಿ ಹೋಗಿ ನಿನ್ನೆ ಇವರು ಆ ಭಾಗಕ್ಕೆ ಜಮೀನಿಗೆ ಹೋಗದೇ ಇರೋ ಸಂದರ್ಭ ನೋಡಿ ಸಂಪೂರ್ಣವಾಗಿ ಶುಂಠಿ ಬೆಳೆಯನ್ನು ನಾಶ ಮಾಡಿದ್ದಾರೆ. ಇವತ್ತು ಶುಂಠಿ ಬೆಳೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಅಲ್ಪಾವಧಿ ಬೆಳೆ, ಇನ್ನೊಂದು 2-3 ತಿಂಗಳಲ್ಲಿ ಅದು ಬೆಳೆ ಅವ್ರ ಕೈಗೆ ಸಿಗ್ತಕ್ಕಂಥ ಸಂದರ್ಭ ಇತ್ತು. ಇದು ಅದನ್ನು ನಾಶ ಮಾಡಿ ಇವರು ಸಾಧಿಸಿದ್ದಾದರೂ ಏನು ಅಂತಕ್ಕಂಥದ್ದು ನಮ್ಮ ಪ್ರಶ್ನೆ. ಹಾಗಾಗಿ ಅತ್ಯಂತ ಉಗ್ರವಾಗಿ ಇದನ್ನು ಖಂಡಿಸ್ತೇವೆ. ಇಂಥ ನೀಚ ಹೇಯ ಕೃತ್ಯವನ್ನು ಈ ಅಯೋಗ್ಯ ಅಧಿಕಾರಿಗಳಿಂದ ನಾವು ನಿರೀಕ್ಷೆ ಮಾಡಿರಲಿಲ್ಲ. ಇವರು ನಿಜವಾಗೂ ಅವಿವೇಕಿಗಳು. ಇವ್ರನ್ನೆಲ್ಲರೂ ಕೂಡ ಗಲ್ಲುಗೆರೆಸರು ಕೂಡ ಪಾಪ ಬರೋದಿಲ್ಲ. ಅಷ್ಟೊಂದು ನೀಚ ಕೃತ್ಯವನ್ನು ಇತ್ತೀಚೆಗೆ ದಿನಗಳಲ್ಲಿ ಮಾಡ್ತಾ ಇದ್ದಾರೆ. ಬಹುಶಃ ನೀವೆಲ್ಲರೂ ನೋಡಿದ್ದೀರಿ ಮಾಧ್ಯಮದಲ್ಲಿ. ಮೊನ್ನೆ ಇತ್ತೀಚೆಗೆ ಒಂದು ಘಟನೆ ನೋಡಿದೆ ನಾನು, ಚಾಮರಾಜನಗರನೋ ಎಲ್ಲೋ ಅನಿಸುತ್ತೆ. ಇದೇ ರೀತಿ ಇವರು ಉದ್ದಟತನಕ್ಕೆ ಹಲ್ಲೆ ಮಾಡಿದ್ರು ರೈತರು. ಅಲ್ಲೇ ಬೆಳೆದಿರ್ತಕ್ಕಂಥ ಭೂಮಿಯಲ್ಲೇ ಇವ್ರ ಗಾಡಿಗೆ ಒಬ್ಬನಿಗೆ ಅಪ್ಪ ಮಗ ಇಬ್ಬರು ಸೇರಿ ಹಲ್ಲೆ ಮಾಡಿದ್ರು. ಅದನ್ನ ನೋಡಿದಾಗ ಇವಾಗ ಅನಿಸ್ತಾ ಇದೆ ಇವರು ಇಂಥ ಹೇಯ ಕೃತ್ಯಗಳಿಗೆ ಅದೊಂದು ರೀತಿ ಸರಿ ಅನಿಸುತ್ತೆ. ಯಾಕಂದ್ರೆ ನಾನು ಆ ರೀತಿ ಪ್ರಚೋದನೆ ಮಾಡೋದಿಲ್ಲ. ಆದರೆ ಈ ರೀತಿ ಮುಂದುವರೆದ್ರೆ ಇವರು ಚಡ್ಡಿ ಬಿಚ್ಚಿ ಅಲ್ಲೆಲ್ಲ ಕಟ್ಟಾಕ್ಸ್ತಕ್ಕಂಥದ್ದು ಜಮೀನುಗಳಲ್ಲಿ ಅದು ಮಾಡಬೇಕಾಗ್ತದೆ. ಇನ್ಮೇಲೆ ಅದನ್ನೇ ಮಾಡಬೇಕಾಗ್ತದೆ. ಇವರು ಬಟ್ಟೆ ಬಿಚ್ಚಿ ಕಟ್ಟಾಕ್ಸ್ತೀನಿ ಅಲ್ಲೇ. ನಿಜವಾಗಿ ತಡ್ಕೊಳಕ್ಕಾಗ್ತಾ ಇಲ್ಲ. ಅದೆಲ್ಲ ಬೆಳೆಯನ್ನು ತಂದು ಸಾಗರದ ಶಾಸಕರ ಮನೆ ಮುಂಭಾಗ ಹಾಕ್ತಕ್ಕಂಥ ಕೆಲಸಗಳನ್ನ ನಾವು ನಾಳೆ ಮಾಡ್ತೇವೆ. ಇದು ಈ ಘಂಟಾಘೋಷವಾಗಿ ಹೇಳ್ತೀನಿ. ಈ ಕೂಡಲೇ ಶಾಸಕರು ಇದನ್ನು ತಿಳಿದು ಯಾವನೋ ಅಯೋಗ್ಯ ಅಧಿಕಾರಿಗಳಿದ್ದಾರೆ, ಅವರಿಗೆ ಡೈರೆಕ್ಷನ್ ಕೊಟ್ಟಿರ್ತಕ್ಕಂಥ ಅವಿವೇಕಿ ಯಾವನಿದ್ದಾನೆ, ಇವರೆಲ್ಲರ ಬಗ್ಗೆ ಕ್ರಮ ಆಗಬೇಕು. ಅವರು ಎಲ್ಲರ ಮೇಲೆ ಕ್ರಮ ತಗೊಳ್ಬೇಕು. ಇಲ್ಲ ಅಂತಂದರೆ ಇದನ್ನು ಉಗ್ರವಾಗಿ ಹೋರಾಟ ಮಾಡ್ತಕ್ಕಂಥದ್ದು, ಹಾದಿ ಬೀದಿಯಲ್ಲಿ ನಾವು ಬೀದಿಗಿಡ್ತಕ್ಕಂಥದ್ದು ಆಗ್ತದೆ ಮುಂದಿನ ದಿನಗಳಲ್ಲಿ. ಬಹುಶಃ ಆ ಪರದೇಶಿ ಅವನು ನೋಡಿದರೆ ಬೇಜಾರಾಗ್ತದೆ. ಕೈಗೆ ಬರ್ತಕ್ಕಂಥ ಭಾಳ ಸೊಂಪಾಗಿ ಬೆಳೆದಿರ್ತಕ್ಕಂಥ ಬೆಳೆ ಶುಂಠಿ ಬೆಳೆ ಬೆಳೆಯೋದು ಅಷ್ಟು ಹುಡುಗಾಟ ಇಲ್ಲ. ಇವಾಗ ಎಲ್ಲ ಅನೇಕ ಕಾಯಿಲೆಗಳಲ್ಲಿ ಶುಂಠಿ ಬೆಳೆಯನ್ನು ಉಳಿಸ್ಕೊಳ್ಳೋದಿದೆಯಲ್ಲ, ಅದ್ರ ಮಧ್ಯೆ ಭಾಳ ಚೆನ್ನಾಗಿ ಯಾವುದೇ ಕಾಯಿಲೆ ತುತ್ತಾಗದೆ ಎಲ್ಲ ರೀತಿಯ ಕೃಷಿಯನ್ನು ಮಾಡಿ ತುಂಬ ಸೊಂಪಾಗಿ ಬೆಳೆಸಿರ್ತಕ್ಕಂಥ ಬೆಳೆಯನ್ನು ಈ ಹಂದಿಗಳು ಅಷ್ಟು ನಮ್ಮಲ್ಲಿ ಹಂದಿಗಳು ಬರ್ತವೆ, ಇವ್ರ ಕಾಡು ಪ್ರಾಣಿಗಳು, ಅವು ಕೂಡ ಅಷ್ಟೊಂದು ಏನೋ ದಿವಾಳಿ ಮಾಡೋದಿಲ್ಲ, ಅಂದರೆ ಹಾನಿ ಮಾಡೋದಿಲ್ಲ ಬೆಳೆಗಳಿಗೆ. ಅಷ್ಟು ನೀಟಾಗಿ ಒಂದೇ ಒಂದು ಶುಂಠಿನೂ ಇದ್ದಂಗೆ ಕಿತ್ತು ಗುಡ್ಡೆ ಹಾಕಿ ಬಂದಿದ್ದಾರೆ. ಏನು ಹೇಳಬೇಕು ಹೇಳಿ ಇವ್ರಿಗೆ ಯಾವ ಥರ ಹೊಡಿಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನನಗೆ. ನಿಜವಾಗೂ ರಕ್ತ ಕುದೀತಾ ಇದೆ ಅವ್ರು ಮಾಡಿರ್ತಕ್ಕಂಥ ಹಲ್ಕಟ್ ಕೆಲಸ ನೋಡಿ. ಈ DFO ಇದಾರೋ ಇಲ್ಲ ಗೊತ್ತಿಲ್ಲ, ಬಂದು ಈ ಕೂಡಲೇ ನಮಗೆ ಕ್ಲಾರಿಫಿಕೇಶನ್ ಕೊಡಬೇಕು. ಸ್ಪಷ್ಟೀಕರಣ ಕೊಡದೆ ನಾನು ಎದ್ದೋಗೋದಿಲ್ಲ. DFOನು ಕೂಡ ಮನೆ ಹೋಗಿ ಬಿಡೋದಿಲ್ಲ. ನಮಸ್ಕಾರ. ಹಳ್ಳಿ ಗ್ರಾಮದ ಪಡಗೋಡು ಪಂಚಾಯತ್ಗೆ ಊರೂರಲ್ಲಿ ಇಲ್ಲಿ ಸ್ವಲ್ಪ ಶುಂಠಿ ಹಾಕಿತ್ತು. ಕೆರಡಿ ಗ್ರಾಮಕ್ಕೆ ಸೇರ್ತಿತ್ತು 41. ಅವ ಒಂದಿನ ಬಂದು ಗಾರ್ಡು ಒಬ್ಬ ವಾಕ್ಮೆನ್ ಬಂದರು. ಈ ಕಿತ್ತಿಯ ತಿಳ್ತಿ ನಾವೇ ಕೇಳ್ಬೇಕು ಅಂತ ಬೆಳೆ ಹಾಕಿ ಆಗೈತಿ, ನಾವು ಹೆಂಗೆ ಕೇಳ್ಬೇಕು ಅದನ್ನು ನನಗೆ ಗೊತ್ತಾಗಲ್ಲ. ಎಲ್ಲ ನೀನು ಒಂದು 2 ದಿನ ನೋಡಿದ್ರೆ ನಾನು ಬರ್ತಾನು ಬರುವಾಗ ಕಿತ್ತಿನ ಶ್ರಮ ಆಯ್ತು. ಇಲ್ಲ ಅಂದರೆ ನಾವೇ ಬಂದು ಕಿತ್ತಾಗಿ ಹೋಗ್ತೀವಿ ಅಂತ ಇಷ್ಟು ಹೇಳೋದು. ನಾನು ಒಂದು ತಿರ್ಗಿ ಬೆಳಗ್ಗೆ ಹೋಗಲೇ ಇಲ್ಲ. ಆಮೇಲೆ ನಿಮ್ಮ ಮೊನ್ನೆ ಹೋದಾಗೆ ಇನ್ನೂ ಹೋದಾಗೆ ಎಲ್ಲ ಕಿತ್ತಾಗಿ ಹೋಗ್ಯಾರ. ನಾವು ರೈತರು ಬದುಕುತ್ತಾ ಬೇಡ, ಒಂದು ಸರಿ ಹೇಳ್ಯಾರು ಹೋಗೋದಿತ್ತು. ನಾವು ಹೊಸದಾಗಿ ಏನು ಮಾಡಿದ್ದಲ್ಲ, ಸಂಬಳ 15 ವರ್ಷ ಆಗೈತಿ. ಎಮ್ಮೆ ಮೇಯಿಸ್ತಾಯಿದ್ವು, ದನ ಮೇಯಿಸ್ತಾಯಿದ್ವು, ಜಾನುವಾರು ಬೇಸಕಾರ ಆಗಲಿ ಅಂತ ನಾವು ಬಿಟ್ಕೊಂಡಿದ್ವಿ. ಅದರಲ್ಲಿ ನಾವು ಸ್ವಲ್ಪ ಬೆಳೆ ಬೆಳೀತಾ ಇದ್ವಿ. ಸಾರ್ವಜನಿಕರು ಯಾವುದಾದ್ರೂ ದೂರು ಅರ್ಜಿ ಮನವಿಗಳನ್ನ ಸಲ್ಲಿಸಿದ್ರೆ ರಿಸೀವ್ ಕೊಡ್ತಕ್ಕಂಥ
ಅದಕ್ಕೆ ರಿಸೀವ್ಡ್ ಹಾಕ್ಕೊಡ್ತಕ್ಕಂಥ ಯಾವುದೇ ಸೌಜನ್ಯನೂ ತೋರ್ತಾ ಇಲ್ಲ. ನಾವೇ ಈ ಹಿಂದೆ ಒಂದು ಅರ್ಜಿ ಕೊಟ್ಟು ರಿಸೀವ್ಡ್ ಕೊಡದೆ ಸಾಹೇಬ್ರುಗಳು ಬರೋ ತನಕ ಕಾಯ್ಬೇಕಂತೆ. ನಾವು ಹಳ್ಳಿಗರು ಒಂದು ಅರ್ಜಿ ಕೊಡೋಕೆ ಬಂದರೆ ಇವರು ಸಾಹೇಬ್ರುಗಳ ಮಲ್ಲಿಗೆ ಎದ್ದು ಬಂದು ಅವರು ಸೀಲ್ ಹಾಕಿ ಓದಿ ಇದೆಲ್ಲ ಇವತ್ತಿನ ಯುಗದಲ್ಲಿ ಅವ್ರು ಬೇಕಾದರೆ ಫೋಟೋ ತರಿಸ್ಕೊಂಡು ವಾಟ್ಸಪ್ಪಲ್ಲಿ ನೋಡಿ ಅದೇನಂತ ಅವ್ರು ಕಮ್ಯುನಿಕೇಟ್ ಮಾಡ್ಕೋಬೇಕು ಅವರ ನೌಕರರು ಅಧಿಕಾರಿಗಳ ಜೊತೆಗೆ. ಸಾಹೇಬರು ಎದ್ದು ಬರೋ ತನಕ ನಾವು ಅರ್ಜಿ ಕೊಟ್ಟರು ಅಲ್ಲೇ ಇರ್ಬೇಕು ಸ್ಟೇಷನ್ ಆಗಿ. ಆ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ. ಈಗ ನಾನು DSP ಅವ್ರಿಗೆ ಹೇಳ್ತೀನಿ, SP ಸಾಹೇಬ್ರಿಗೆ ಹೇಳ್ತೀನಿ, ಈ ಥರದನ್ನ ನಾವು ಯಾವತ್ತೂ ಕೂಡ ನಿರೀಕ್ಷೆ ಮಾಡಿಲ್ಲ. ಸಾಗರ ನಗರ ಪೊಲೀಸ್ನವರು ಈ ರೀತಿ ನಡವಳಿಕೆ ನಮಗೆ ಯಾವತ್ತೂ ಕೂಡ ಇಷ್ಟ ಆಗೋದಿಲ್ಲ. ನಾವು ಕೂಡ ಈ ರೀತಿಯ ನಡವಳಿಕೆಗೆ ಸಹಕರಿಸೋದಿಲ್ಲ. ಮುಂದಿನ ದಿನಗಳಲ್ಲಿ ಇದನ್ನು ಮೇಲ್ಮಟ್ಟಕ್ಕೆ ಹೋಗ್ತೇವೆ. ನಿಮ್ಮ ಗೃಹ ಮಂತ್ರಿಗೂ ಕೂಡ ಇದನ್ನು ತಿಳಿಸ್ತೇವೆ. ನಮ್ಮ ದೂರು ಇರ್ಬೋದು, ನಮ್ಮ ಮನವಿಗಳಿರ್ಬೋದು, ನಮ್ಮ ಅರ್ಜಿಗಳಿರ್ಬೋದು, ನಾವು ನಿಮ್ಮನ್ನು ಪರ್ಮಿಷನ್ ಎಂದೂ ಕೇಳಿಲ್ಲ. ನಮ್ಮ ಮಾಹಿತಿಯನ್ನು ಕೊಟ್ಟಿದ್ದಕ್ಕೆ ನಮಗೆ ರಿಸೀವ್ಡ್ ಕೊಡೋ ಒಂದು ಸೌಜನ್ಯನೂ ತೋರೋದಿಲ್ಲ. ಈ ಹಿಂದೆ ವಾಪಸ್ ಕಳಿಸಿದ್ದಾರೆ. ಮೊನ್ನೆ ನಾವು ಈ ಕಾರ್ಯಕ್ರಮದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ. ಮಂತ್ರಿಗಳು ಬಂದರೆ ನಮಗೆ ಒಂದು ಮನವಿ ಕೊಡ್ಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ನಮ್ದೊಂದು ಮನವಿ ಕೊಟ್ಟರೆ ಅದು ರಿಸೀವ್ಡ್ ಹಾಕಿ ಕೊಡೋಕೆ ಬರೋದಿಲ್ಲ ಅಂತೇಳಿ ಇವ್ರು ಯಾರೋ ಒಬ್ಬ ನೌಕರು ಫೋನ್ ಮಾಡಿ 1/4 ಗಂಟೆ ಚರ್ಚೆ ಮಾಡ್ತಾರೆ. ಸಾಹೇಬ್ರು ಹೇಳಿದ್ದಾರೆ ನಾನು ಬರೋ ತನಕ ಏನು ಕೊಡಬೇಡ ಅಂತೇಳಿ ಅಂತ. ಹಾಗಾದ್ರೆ ಸಾಹೇಬ್ರು ಬರೋ ತನಕ ನಾವು ಮನೆ ಮಟ್ಟ ಬಿಟ್ಟು ಜಮೀನು ಬಿಟ್ಟು ಇಲ್ಲೇ ಇರೋದಾ? ಒಂದು ಅರ್ಜಿ ಕೊಡೋಕೆ ಬಂದವರು ಹೌದಾ ಇಲ್ಲ? ಸ್ವೀಕೃತಿಗೂ ಪರ್ಮಿಷನ್ ಲೆಟ್ರಿಗೂ ಡಿಫ್ರೆನ್ಸ್ ಇಲ್ವಾ? ಸ್ವೀಕೃತಿ ಕೊಡೋಕ್ಕೇನು? ನಾನು ನಾಳೆ ಕೇಳ್ತೀನಿ, ನೇರ ಫೀಲ್ಡ್ ಒಂದು 1/2 ಎಕರೆ ಬರ್ಕೊಡ್ರಪ್ಪ ಅಂತ ಅರ್ಜಿ ಕೊಡ್ತೀನಿ. ಬರ್ಕೊಡಕ್ಕೆ ಬರಲ್ಲ ಅಂತ ಹಿಂಬರ ಕೊಡ್ಬೇಕಷ್ಟೇ ಅರ್ಜಿ ತಗೊಂಡು ಅಲ್ವಾ? ಏನ್ರಿ ಇದು? ಈಗಲೂ ಕೂಡ ಇವನು ಬೆಳೆ ಕಿತ್ತು ಬಿಸಾಕಿ ಬಂದಿದ್ದಾರೆ. ನಾವು ಬಂದು ಇಲ್ಲಿ ಕೇಳಕ್ಕೆ ಬಂದರೆ ಯಾವನು ಹೊರಗೆ ಬಂದಿಲ್ಲ. ನಾವು ಹೋರಾಟ ಮಾಡೋಕ್ಕೆ ಪರ್ಮಿಷನ್ ತಗೊಂಡು ಇಲ್ಲಿ ಬರ್ಬೇಕಂತೆ. ನಾವು ನಮ್ಮ ಹಕ್ಕು ಕೇಳಲಿಕ್ಕೆ, ನಮ್ಮ ಬೆಳೆಗೆ ನಾಶ ಮಾಡಿರೋದಕ್ಕೆ ನ್ಯಾಯ ಕೇಳಲಿಕ್ಕೆ ಬಂದಿದ್ದೀವಿ. ಎಲ್ಲಿದ್ದೀವಿ ನಾವು? ನೀವು ನಮ್ಮನ್ನು ತಗೊಂಡು ಜೈಲಿಗೆ ಹಾಕಿದ್ರು ಅಡ್ಡಿಲ್ಲ ಕಣ್ರಿ. ಆ ರೀತಿ ಎಲ್ಲ ಬರೋದಿಲ್ಲ ನಾವು. ನೀವು ಜನ ಕೇಳಿ ನಮಗೆ ಸಿಬ್ಬಂದಿ ಕೊಡೋದು ಅಥವಾ ನಮ್ಮ ರಕ್ಷಣೆ ನಿಲ್ತಿರೋ ಅವ್ರ ರಕ್ಷಣೆ ನಿಲ್ತಿರೋ ನಂಗೆ ಗೊತ್ತಿಲ್ಲ. ನಾನು ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಅದು ನಿಮಗೆ ಬರವಣಿಗೆ ಮುಖಾಂತರ ಕೊಡಬೇಕು ಅನ್ನೋದನ್ನ ನಿರೀಕ್ಷೆ ಮಾಡಬೇಡಿ. ನಮ್ಮ ಕರ್ತವ್ಯ ಇದೆ ಪೊಲೀಸ್ನವರಿಗೆ ಮಾಹಿತಿ ಕೊಡ್ತಕ್ಕಂಥದ್ದು. ನಾನು ಪ್ರತಿ ಕ್ಷಣನೂ ಪ್ರತಿ ವಿಚಾರದಲ್ಲೂ ಮೊದಲು ಪೊಲೀಸ್ನವ್ರಿಗೆ ಮಾಹಿತಿ ಕೊಟ್ಕೊಂಡೇ ನಾವು ಬರೋದು. ನೀವು ಹೇಗೆ ಸ್ಪಂದಿಸ್ತೀರಿ ನಾವು ಕೂಡ ಹಾಗೆ ಸ್ಪಂದಿಸಬೇಕಾಗ್ತದೆ. ನನಗೆ 7 ಜನ ತಗೊಬಂದು ಕೂತು ಗೊತ್ತು, 7,000 ಜನ ತರೋದು ಗೊತ್ತಿದೆ. ಈ ವಿಚಾರದಲ್ಲಿ ಏನಾದರೂ ಕೂಡ ಈ ವಿಚಾರದಲ್ಲಿ ಯಾರಾದರೂ ಕೂಡ ಹಗುರವಾಗಿ ಪರಿಗಣಿಸಿದರೆ ಪರಿಣಾಮ ಬೇರೆ ರೀತಿ ಆಗ್ತದೆ. ಖಂಡಿತ ಮಾಡ್ತೇವೆ. ಆ ಎಲ್ಲ ತಗೊಬಂದು ನಿಮ್ಮ ಸಾಹೇಬ್ರ ಮನೆಗಳ ಮುಂದೆ, ನಿಮ್ಮ ಕಚೇರಿ ಒಳಗೆ, ನಿಮ್ಮ ಠಾಣೆ ಎದುರುಗಳಿಗೆ ಹಾಕ್ತೀನಿ. ಆ ಬೆಳೆಗಳು ತಂದು ಸಂತೋಷ ಪಡಿ ನೋಡಿ. ಇದು ಡೀಮ್ ಫಾರೆಸ್ಟ್ ಇದೆ, ಅಲ್ಲಿ ಮಾಡ್ಲಿಕ್ಕೆ ಬರೋಲ್ಲ ಅಲ್ರಿ. ನಿಮ್ದು ಫಾರೆಸ್ಟ್ ಏರಿಯಾ ಆಗಿ ಎಷ್ಟು ಟೈಮ್ ಆಯ್ತು ಅಂತ ಡೀಮ್ ಫಾರೆಸ್ಟ್? 2014 ಇಲ್ಲಿವರೆಗೆ ಸಿಬ್ಬಂದಿ ಇದ್ರಲ್ಲ ಅಲ್ಲಿ ಆ ಏರಿಯಾದಲ್ಲಿ ನಿಮ್ಮವರು? ಸಿಬ್ಬಂದಿ ಇದ್ದಾರೆ. ಆ ಬೆಳೆ ಬೆಳೆದಿದ್ದು 3 ತಿಂಗಳ ಹಿಂದೆ ಹಾಕಿತ್ತು, ಕಿತ್ತಿರೋದು ನಿನ್ನೆ. ನಮ್ಮವ್ರು ಯಾರು ಕಿತ್ತಿಲ್ಲ. ನಿಮ್ಮವರೇ ಮೊನ್ನೆ ಹೋಗಿ ಹೆದರ್ಸಿ ಬಂದಿದ್ದಾರೆ. ಇಲ್ಲೇ ಇದೆ ನೋಡ್ರಿ. ಬರ್ರಿ. ನಾವೇ ಇದ್ದವು ಯಾರು ಬಂದಿದ್ದು ಮತ್ತೆ ವಾಚ್ಮೆನ್ ಇಬ್ಬರು ಬಂದು ಬೇಲಿ ಕಡೆ ಬಂದು ತಿಳ್ಬಡ್ರಿ ಅಂದರೆ ಬೆಳೆ ಹಾಕೈತಿ, ಇದೊಂದು ಬೆಳೆ ಬಿಡ್ರಿ ನನಗೆ, ಈಗ ನಮಗೆ ಬೆಳೆದಕ್ಕೆ ಕುಂತಿ ಕಿತ್ಕೊಂಡಿದ್ದು ಇನ್ನೊಂದು ಸರಿ ನಾನು ಬಂದು ಒಟ್ಟು ಎಲ್ಲ ಕಿತ್ತೋಗ್ದು ಹೋಗ್ಬಿಡ್ತೀನಿ ನೋಡು, ಯಾಕೆ ಕಿತ್ತೋಗಲ್ಲ ಅಂತ ನಾನು ಹೇಳಿಸಿ ಹಂಗೆ ಹೋದ್ರು. ನಾನು ಅವ್ರು ತಿರುಗಿ ಬೆಳಗ್ಗೆ ಹೋಗಲ್ಲ, ತಿರುಗಿ ಬೆಳಗ್ಗೆ ಬಂದು ಅವ್ರು ಹಾಕ್ತಾರೆ. ಒಂದು ಕಳೆನ ಬಿಟ್ಟು ಶುಂಠಿ ಅಲ್ಲ ಅಷ್ಟು ನೀಟಾಗಿ ನೀವು ವಿಡಿಯೋ ಕಳಿಸ್ತೀನಿ. ಈಗ ನಾನು ಹೇಳೋದು ನನ್ನ ಬೇಡಿಕೆ ಏನಂತ ಅಂದ್ರೆ, ಅವರು ನಿಮ್ದೇ ಜಾಗನ ಈ 3 ತಿಂಗಳಿಂದ ಬೆಳೆ ಕೇಕ್ ಬಿಟ್ರು. ಮತ್ತೆ ಅದನ್ನ ಇಲ್ಲ ಇನ್ನೊಂದು 3 ತಿಂಗಳು ಬಿಟ್ಟಿದ್ರೆ ಅವ್ನು ಬೆಳೆ ತಗೊಳ್ತಿದ್ದ. ನಿಮ್ಮ ಲ್ಯಾಂಡ್ ಅಂತೂ ನಾವು ಯಾರು ಹೊತ್ಕೊಂಡು ಹೋಗಕ್ಕಾಗಲ್ವಾ? ಭೂಮಿನಂತೂ ನಾವೇನು ಹೊತ್ಕೊಂಡು ಹೋಗ್ತೀವನ್ನಪ್ಪ. ದೀರ್ಘಾವಧಿ ಬೆಳೆ ಅಲ್ಲ, ದೀರ್ಘಾವಧಿ ಬೆಳೆ ಅಲ್ಲ. ಅದು ಒಂದು 6-7 ತಿಂಗಳಿಗೆ ಕಿತ್ಕೊಳ್ತಾನೆ. ಅಷ್ಟು ನೀಟಾಗಿ ಆಗ್ತಾ ದ್ವೇಷ ಏನ್ರಿ? ಶುಂಠಿ ಬೆಳೆ ಕಿತ್ತು ಕ್ಲೀನಾಗಿ ಮರದಂಡೆಗೆಲ್ಲ ಗುಡ್ಡೆ ಹಾಕಿ ಬಂದ ನೀವು. ನಿಮ್ಮವರೇ ರೀ, ನಿಮ್ಮವರಿಂದ ಮತ್ತೆ ನಾನು ಯಾಕೆ ಹುಚ್ಚಿಡ್ ಬಂದಿಲ್ಲ ಅವನಿಗೆ? ಅವ್ರ ಊರಲ್ಲಿ ಅವ್ರಿಗೆ ಆಗದೆ ರೋಡ್ ನಿಮ್ಮವ್ರು 2 ದಿವಸದ ಹಿಂದೆ ಯಾಕೆ ಹೋಗಿ ಕಿತ್ತಾಕ್ತೀರಿ? ಮಾಡಿದ್ದಾರೆ ಅಂತ ಹೇಳಿ ಬಂದಾಗ ಇವ್ರ ಹತ್ರ ಹೋಗಿ ಎಚ್ಚರಿಕೆ ಕೊಟ್ಟು ಬಂದಿದ್ದಾರೆ ನಮ್ಮ 2 ದಿವಸದ ಹಿಂದೆ. ಅಂದ್ರೆ ಈಗ 3 ತಿಂಗಳಿಂದನೂ ನಿಮಗೆ ಯಾವ್ದು ಕಂಪ್ಲೇಂಟ್ ಬಂದಿರಲ್ಲ. ದಯವಿಟ್ಟು ಕೇಳಿ, ನಂದು ಕೇಳಿ. 3 ತಿಂಗಳ ಮೇಲೆ ಬೆಳೆ ಹಾಕಿ. ನನ್ನ ಲಾಜಿಕ್ ಇಷ್ಟೇ ನಾನು ಕೇಳ್ತಾ ಇರೋದು. 3 ತಿಂಗಳಿಂದ ನಿಮ್ಮವ್ರು ಯಾರೂ ಕೂಡ
ನೋಡಿಲ್ವಾ ಬೆಳೆ ಹಾಕಿರೋದನ್ನ, ಕೃಷಿ ಮಾಡಿರೋದನ್ನ, ಅದನ್ನ ಕೆಲಸ ಮಾಡಿಲ್ಲ ಅಂತ ನಾನು ಹೇಳ್ತಾ ಇರೋದು. ಈಗ ಏನಂದರೆ ಈಗ ಒಂದು ಬೀಟ್ ಅಂದರೆ ಸಾವಿರಾರು ಹೆಕ್ಟರ್ ಇರುತ್ತೆ. ಪ್ರತಿ ಇಂಚಿಂಚು ಆಯಾ ದಿನಗಳು ಹೋಗಿ ನೋಡೋಕ್ಕಾಗಲ್ಲ. ಮತ್ತು ಬೇರೆ ಬೇರೆ ಕೆಲಸ ಕಾರ್ಯಗಳು ಇರ್ತವೆ. ಇದು ಯಾವುದೋ ಒಂದು ಮೂಲೆಯಲ್ಲಿ ಇವ್ರು ಹಾಕಿದ್ದಾರೆ, ಅದು ಗಮನಕ್ಕೆ ಬಂದಿರದೇ ಇರ್ಬೋದು. ನಂತರ ಅವ್ರ ಗಮನಕ್ಕೆ ಬಂದ್ಮೇಲೆ ಹೋಗಿ ಅವ್ರಿಗೆ ಎಚ್ಚರಿಕೆ ಕೊಟ್ಟಿದ್ದಾರೆ, ನೀವು ಅಲ್ಲಿ ಅರಣ್ಯ ಜಾಗ ಹಾಕ್ಕೊಡಿ ಅಂತ ನಿಮ್ಗೆ ಹೇಳಿದಾರಲ್ಲ. ಒಂದು ಕಡೆಗೆ ಮತ್ತೆ ಕಿತ್ತಾರಲ್ಲ, ಯಾವಾಗ ಮೊನ್ನೆ ಹೇಳಿದಾರೆ, ನಿನ್ನೆ ಕಿತ್ತಾರ, ಅದನ್ನ ಹೇಳ್ತಾ ಇದ್ದೀನಿ. ನೀವು ಆಗಲಿ ನೀವು ಹಿರಿಯ ಅಧಿಕಾರಿಗಳು ದಯವಿಟ್ಟು ಸರ್ ಕೇಳಿ, ನೀವು ಇಲ್ಲಿ ದಯವಿಟ್ಟು ನಮ್ಮ ಹತ್ರ ಕೇಳಿ. ಯಾರು ತೆಂಗು ಅಡಿಕೆನೋ ಬೆಳೆದ್ರೆ ನೀವು ಅದನ್ನ ಇನ್ನೊಂದು 3 ತಿಂಗಳ ತಡ್ಕೊಂಡ್ರೆ ಮುಗ್ದೇ ಹೋಗಿತ್ತಲ್ಲ, ಕಿತ್ಕೊಳ್ತಿದ್ದ. ಆಮೇಲೆ ಹಾಕದೇ ಇರೋಂಗೆ ನೀವು ಇದು ಮಾಡ್ಬೋದಿತ್ತು. ಅವರಿಗೆ ಬೆಳೆನೇ ಕಿತ್ತಾಕಿದ್ರೆ ನಿಮ್ಗೇನು ಸಿಗ್ತದ್ರಾಗೆ ಹೇಳಿ, ಏನ್ ಸಿಗ್ತದೆ ನಿಮಗೆ? ಅವನಿಗೇನು ಸಿಕ್ತು? ಅವನಿಗೆ ಪೂರ್ತಿ ಒಂದು ಈಗ ಅವರಲ್ಲಿ ಹೀಗೆ ಅಂತ ಹೇಳ್ತಾರೆ. ಈಗ ಅವ್ರಿಗೆ ಬಿಟ್ಟಲ್ಲಿ ನಾವು ಎಲ್ಲ 40 ಎಕರೆನೂ ಒತ್ತುವರಿ ಮಾಡ್ತೀವಿ ಅಂತ ಇದೆ ಸರ್, ವರ್ತಮಾನ ಇದೆ ಅಂತ ಹೇಳ್ತದಾರೆ. ಅದು ಈಗ ಹಾಗಿದ್ದ ನಾವು ಈಗ ಯಾರು ಹೇಳೋದು ಯಾರಿಗೆ ಅಂತ? ನೀವಾಗಲಿ ಈಗ ಅಲ್ಲಿ ಹೋಗಿ ಊರಲ್ಲಿ ವೈಷಮ್ಯ ಇದ್ರೆ ಅವ್ರ ನ್ಯಾಯವಾದಿಗಳು ಅವ್ರದ್ದು ಖಾತೆ ಭೂಮಿ ಮತ್ತೊಂದು ಹಂಚಿಕೆಯಲ್ಲಿ ವ್ಯತ್ಯಾಸ ಆದ್ರೆ ಅವನ ಜಾಗ ಇವ್ ಮಾಡ್ಕೊಂಡ್ರೆ ಇವನ್ ಜಾಗ ಅವ್ನು